ಮಹಿಳಾ ಮೀಸಲಾತಿ ಕಾಯ್ದೆ ಜಾರಿಗೆ ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಗಳು ವಿರೋಧ ವ್ಯಕ್ತಪಡಿಸಿರುವುದನ್ನು ಖಂಡಿಸಿ ಭಾಗ್ಯನಗರದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದ ಆರ್ ಪ್ರತಾಪ್ ಅವರು ಮಹಿಳಾ ಮೀಸಲಾತಿಯನ್ನು ವಿರೋಧಿಸಿರುವ ಕಾಂಗ್ರೆಸ್ ಪಕ್ಷ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಪಟ್ಟಣದ ಗೋಳೂರು ವೃತ್ತದಿಂದ ಕಾಂಗ್ರೆಸ್ ವಿರುದ್ಧ ಧಿಕ್ಕಾರ ಘೋಷಣೆಗಳ ಮೂಲಕ ರಸ್ತೆ ತಡೆ ನಡೆಸಿ ಕಾಂಗ್ರೆಸ್ ವಿರುದ್ಧ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಮಹಿಳಾ ಮೋರ್ಚಾ ಬಾಗೇಪಲ್ಲಿ ಮಂಡಲ ಅಧ್ಯಕ್ಷರು ಮಂಜುಳಾ ಅವರು ಇಂದು ಮಾತನಾಡಿ, ಮಹಿಳೆಯರು ರಾಜಕೀಯ ಹಕ್ಕುಗಳಿಗೆ ಹೋರಾಟ ಮಾಡಬೇಕಾಗಿದೆ. ಅಂಬೇಡ್ಕರ್ ಮಹಿಳಾ ಪರವಾದ ಆಶಯಗಳನ್ನು ಕಾಂಗ್ರೆಸ್ ಪಕ್ಷ ಮಣ್ಣುಪಾಲು ಮಾಡುತ್ತಿದೆ. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡರಾದ ಚಿಕ್ಕಪೂಜಪ್ಪ, ಪಿ ರೂಪಾ, ವೆಂಕಟೇಶ್, ಚಂದ್ರಕಲಾ, ವನಜಾ, ಮಂಜುಳಮ್ಮ, ಲೋಕೇಶ್, ಕೃಷ್ಣವೇಣಿ ಮುಂತಾದವರು ಹಾಜರಿದ್ದರು. ವರದಿ ಶಾಂತಿ ಭಾಗ್ಯನಗರ್. ದೇಶದ ಮಹಿಳೆಯರಲ್ಲಿ ಒಂದು ಭವಿಷ್ಯವನ್ನು ನಿರೂಪಿಸುವಂತದ್ದಾಗಿತ್ತು. ಮಹಿಳೆಯರಿಗೊಂದು ಸುವರ್ಣ ಅವಕಾಶ ಸಿಗುವಂತದ್ದಾಗಿತ್ತು. ಆದ್ರೆ ಇಂಥ ಒಳ್ಳೆ ಬಿಲ್ಲನ್ನು ತಿರಸ್ಕರಿಸಿ ಮಹಿಳೆಯರಿಗೆ ಅವಕಾಶ ಸಿಗದೆ ಮಾಡಿರೋದು ಲೋಕಸಭೆಯಲ್ಲಿ ಹಾಗೂ ವಿಧಾನಸಭೆಯಲ್ಲಿ ನಮಗೆ ಅವಕಾಶ ಸಿಗದೆ ಮಾಡಿರೋದು ಇವರಿಗೆ ಪ್ರಿಯಾಂಕಾ ಇಟಲಿ ಅವರಿಗೆ, ರಾಹುಲ್ ಇಟಲಿ ಅವರಿಗೆ ತುಂಬಾ ಸಂತೋಷವಾಗಿದೆಯಂತೆ. ಆಚೆ ಹೋಗಿ ಅವರು ಅವರ ಇಂಡಿವಿಜುವಲ್ ಟ್ವಿಟರ್ ಅಲ್ಲಿ ಟ್ವೀಟ್ ಮಾಡಿದ್ದಾರೆ, ಮೈ ಖುಷ್ಕೋ ಅಂತ ಹಾಕಿದ್ದಾರೆ. ಏನಕ್ಕಾಗಿ ಅವರು ಖುಷಿ ಪಟ್ಟಿದ್ದಾರೆ? ಮಹಿಳೆಯರಿಗೆ ಅವಕಾಶ ಸಿಗ್ತಾ ಇಲ್ಲ ಅಂತ ಖುಷಿ ಪಟ್ಟಿದ್ದಾರ? ಯಾತಕ್ಕಾಗಿ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಅವರು ಮಹಿಳೆಯರ ಪರ, ನಾವು ಮಹಿಳೆಯರ ಹಕ್ಕುಗಳ ಪರ, ಮಹಿಳೆಯರ ಸಬಲೀಕರಣ ಇಂತ ಮಾತುಗಳು ಹಾಕಿ ನಾಚಿಕೆ ಆಗಲ್ವಾ? ಏನೇನು ಮಾತಾಡ್ಬೇಕು ಹಂಗೆ ಅಂತ ಪದಗಳೆಲ್ಲ ಮಹಿಳೆಯರ ಹಕ್ಕುಗಳು ಸಬಲೀಕರಣ, ನಾವು ಮಹಿಳೆಯರ ಪರ ಅಂತ ಏನಕ್ಕೆ ಮಾತಾಡ್ಬೇಕು? ಅವರಿಂದ ಪ್ರಿಯಾಂಕಾ ಗಾಂಧಿ ಅವರು ನಾನು ಮೈ ಲಡ್ಕಿ ಹೂ ಮೈ ಲಡ್ಸಕ್ತಿ ಹೂ ಅಂತಾರೆ. ಏನು ಅವರು ಮಾಡ್ತಾ ಇರೋದು? ಮಹಿಳೆಯರ ಪರ ಏನ್ ಮಾಡಿದ್ದಾರೆ? ಎಂದಾದ್ರೂ ಭಾರತೀಯ ಮಹಿಳೆಯರ ಪರವಾಗಿ ಏನಾದ್ರೂ ಮನೆಗಳ ನಿರ್ಮಾಣ ಮಾಡುವಂತ ಅವಕಾಶ ಕಲ್ಪಿಸ್ಕೊಟ್ಟಿದಾರ? ಒಂದು ಶೌಚಾಲಯ ನಿರ್ಮಾಣ ಮಾಡಿಸ್ಕೊಡುವಂತ ಅವಕಾಶ ಕಲ್ಪಿಸ್ಕೊಟ್ಟಿದಾರ? ಒಂದು ನೀರಿನ ಸಂಪರ್ಕ ಒದಗಿಸ್ಕೊಳ್ಳುವಂತ ಅವಕಾಶ ಮಾಡಿಕೊಟ್ಟಿದಾರ? ಇಲ್ಲ ಜನಸಂಪರ್ಕ ಮನೆ ಬಾಗಿಲು ತಲುಪಿಸಿದಾರೆ ಎಂದಾದ್ರು? ಆದ್ರೆ ಸುಮ್ಮನೆ ವೇದಿಕೆಗಳಲ್ಲಿ ನಾವು ಮಹಿಳೆಯರ ಪರ, ನಮ್ಮ ಮಹಿಳಾ ಮೀಸಲಾತಿ ಪರ ಅಂತ ಸುಮ್ಮನೆ ಹೇಳ್ಕೊಂತಾರೆ. ಇದು ಮೋದಿಜಿಗೆ ಆಗಿರುವಂತ ಸೋಲಲ್ಲ. ಇಡೀ ಭಾರತ ದೇಶದಲ್ಲಿ ಮಹಿಳೆಯರಿಗೆ ಎಂತ